ಹುಣಸೂರಿನಲ್ಲಿ ಭಾರೀ ಪ್ರಮಾಣದ ಸಿಂಥೆಟಿಕ್ ಡ್ರಗ್ಸ್ ಪತ್ತೆಯಾಗಿದೆ. ಮೈಸೂರು ಜಿಲ್ಲಾ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ದಾಸನಪುರದ ಎನ್ಫಾನ್ ಎಂಬುವವರ ತೋಟದಲ್ಲಿ ಡ್ರಗ್ಸ್ ಅಡ್ಡೆ ಇತ್ತು. ತೋಟದ ಮಾಲೀಕ ಇರ್ಫಾನ್ ಪೊಲೀಸ್ ವಶಕ್ಕೆ ಆಗಿದ್ದಾನೆ. ಈಗ ಪರಾರಿಯಾದ ಇತರ ಆರೋಪಿಗಳಿಗಾಗಿ ಪೊಲೀಸರಿಂದ ಬಲೆ ಬೀಸಲಾಗ್ತಾ ಇದೆ. ಖಚಿತ ಮಾಹಿತಿ ಮೇರೆಗೆ ಹುಣಸೂರು ಪೊಲೀಸರು ಮಿಂಚಿನ ದಾಳಿಯನ್ನು ನಡೆಸಿದ್ದಾರೆ. ಸಿಂಥೆಟಿಕ್ ಡ್ರಗ್ಸ್ ಮಾಫಿಯಾಗೆ ದೊಡ್ಡ ಒಂದು ಸೆಡ್ ಏನಿತ್ತು ಅದನ್ನ ಹಿಡಿದಿದ್ದಾರೆ ಪೊಲೀಸರು. ಗಮನಿಸಬಹುದು ನೀವು 25 ಕೆಜಿ ಸಿಂಥೆಟಿಕ್ ಡ್ರಗ್ಸ್ ಅನ್ನ ಈಗ ಹುಣಸೂರು ಗ್ರಾಮಾಂತರ ಪೊಲೀಸ್ ಕಾರ್ಯಾಚರಣೆಯಲ್ಲಿ ಸೀಸ್ ಮಾಡಲಾಗಿದೆ. ಠಾಣಾ ವ್ಯಾಪ್ತಿಯ ದಾಸನಪುರ ಒಂದು ಗ್ರಾಮದ ಒಂದು ಒಂಟೆ ಮನೆ ತೋಟದ ಮನೆಯಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿದ್ದಾರೆ ಡ್ರಗ್ಸನ್ನು ಅಂಥೇಳಿ ಒಂದು ಖಚಿತ ಮಾಹಿತಿಯನ್ನು ಆಧರಿಸಿ ಹುಣಸೂರು ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಸಂತೋಷ್ ಕಶ್ಯಪ್ ಮತ್ತು ಅವರ ನೇತೃತ್ವದ ತಂಡ ದಾಳಿ ಮಾಡಿದಾಗ ನಮಗೆ ಅಲ್ಲಿ ಸುಮಾರು ಡ್ರಗ್ಸ್ ಮತ್ತು ಅದಕ್ಕೆ ಸಂಬಂಧಪಟ್ಟ ದಾಸ್ತಾನು ಮಾಡಿದ ಬಗ್ಗೆ ಕಂಡುಬಂತು. ಸೊ ಅದನ್ನು ಹೆಚ್ಚಿನ ಒಂದು ಸೋಕೋ ತಂಡ ಮತ್ತು ಇತರೆ ವಿಷಯ ತಜ್ಞರಿಂದ ಅದನ್ನು ಪರಿಶೀಲನೆ ಮಾಡಲಾಗಿ ಮತ್ತು ಅಲ್ಲಿ ನಾವು ಏನು ರೇಡ್ ಮಾಡುವ ಒಂದು ಸಂದರ್ಭದಲ್ಲಿ ಒಬ್ಬ ಆರೋಪಿತ ಮೊಹಮ್ಮದ್ ಇರ್ಫಾನ್ ಅಂತೇಳಿ ಆತನನ್ನು ಕೂಲಂಕುಷವಾಗಿ ವಿಚಾರಣೆಗೊಳಪಡಿಸಿದಾಗ ಒಂದು ಹೆಚ್ಚಿನ ಒಂದು ಪ್ರಕರಣದ ಒಂದು ಆಳ ನಮಗೆ ತನಿಖೆಯಲ್ಲಿ ಗೊತ್ತಾಯಿತು. ಈ ಒಂದು ದಾಳಿಯಲ್ಲಿ ಒಟ್ಟು 7.35 kgಯಷ್ಟು ಮೆಫೆಡ್ರಾನ್ ಸಂಬಂಧಿಸಿದ ಒಂದು ವಾರ್ಪುಟ್ಟಲ್ಲಿ ಈ ಡ್ರಗ್ಸ್ ಮತ್ತು ಈ ಒಂದು ಗಾಂಜಾ ಅಫೀಮ್ನಿಂದ ಯುವಜನರು ಮಾದಕ ದ್ರವ್ಯ ವಸ್ತುಗಳ ಸೇವನೆಯಿಂದ ಹಾಳಾಗೋದನ್ನು ತಪ್ಪಿಸೋದಕ್ಕೆ ಇನ್ನು ವಾರ್ಪುಟ್ ಮ್ಯಾನರ್ ಕರ್ನಾಟಕ ಗೌರ್ಮೆಂಟು ಹೋಮ್ ಡಿಪಾರ್ಟ್ಮೆಂಟು ಕೆಲಸ ಮಾಡ್ತಾಯಿದ್ದಾರೆ. ಅದನ್ನು ಇವತ್ತು ವೀಡ್ ಔಟ್ ಅಲ್ಲ ಸರ್, ಒಂದು ಕಡೆ CM ಟೌನ್ದಲ್ಲೇ ಯಾಕೆ ಈ ಥರ ಆಗ್ತಾ ಇದೆ ಅಂತ ಪದೇ ಪದೇ CM ತವರು PM ತವರು ಅಂತ ಇದೆಯಾ? ಮಾದಕ ದ್ರವ್ಯ ವಸ್ತುಗಳು ಎಲ್ಲ ಕಡೆ ವ್ಯಾಪಕವಾಗಿದೆ. ಯುವಕರು ಅದರ ಕಡೆಗೆ ಮಾರೋಗ್ತಾ ಇದ್ದಾರೆ. ಅವರನ್ನು ಆರೋಗ್ಯಕರವಾದಂಥ ಸಮಾಜ ಕಟ್ಟೋ ಕಡೆಗೆ ಎಳ್ಕೊಂಬರಬೇಕು. ಈ ಒಂದು ಪಿಡುಗಿನಿಂದ ಅವ್ರು ಬಿಡುಗಡೆ ಮಾಡಬೇಕು. ಅವರ ಆರೋಗ್ಯ ಮತ್ತು ಅವ್ರ ಭವಿಷ್ಯ ನಿರ್ಮಾಣ ಆಗಬೇಕು. ಹೀಗಾಗಿ ವಾರ್ಪುಟ್ ಮ್ಯಾನರಲ್ಲಿ ದೇವರ ವಾರ್ಪುಟ್ಟಲ್ಲಿ ಈ ಡ್ರಗ್ಸ್ ನೋಡಿ, ಖಚಿತ ಮಾಹಿತಿ ಮೇರೆಗೆ ಈಗ ಹುಣಸೂರು ಪೊಲೀಸರ ಮಿಂಚಿನ ದಾಳಿಯ ನಡೆಸಿರೋದ್ರಿಂದ 25 ಕೆಜಿ ಸಿಂಥೆಟಿಕ್ ಡ್ರಗ್ಸ್ ಈಗ ಸೀಸ್ ಆಗಿದೆ.